ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಒಂದು ಕಪ್ ಅಕ್ಕಿಲಿ ಎಷ್ಟೊಂದು ಥರದ ರೆಸಿಪಿ ಮಾಡ್ಬೋದು ಅಲ್ವಾ? ಅದೇ ಥರ ಒಂದು ಕಪ್ ಅಕ್ಕಿಯಲ್ಲಿ ಇಷ್ಟೊಂದು ಥರದ ಸ್ನ್ಯಾಕ್ಸ್ಗಳನ್ನು ಕೂಡ ಮಾಡ್ಬೋದು. ಆದರೆ ಅರ್ಧ ಕಪ್ ಅಕ್ಕಿಯಲ್ಲಿ ಸುಮಾರು 10 ಜನ ತಿನ್ನೋಷ್ಟು ಪಾಯಸ ಮಾಡ್ಬೋದು ಅಂದರೆ ನಂಬ್ತೀರಾ ನೀವು? ಇಲ್ವಾ? ಹಾಗಾದರೆ ಇವತ್ತಿನ ರೆಸಿಪಿನ ಪೂರ್ತಿ ನೋಡಿ, ಎಲ್ಲೂ ಕೂಡ ಸ್ವಲ್ಪನೂ ಸ್ಕಿಪ್ ಮಾಡಿದೆ. ಅರ್ಧ ಕಪ್ ಅಕ್ಕಿಯಲ್ಲಿ ನೀವು ತುಂಬಾ ರುಚಿಕರವಾದಂಥ ಪಾಯಸನ ತುಂಬಾ ಇಷ್ಟಪಟ್ಟು ಮಾಡ್ತೀರಾ, ಅದು ಯಾವಾಗಲೂ ಕೂಡ. ಯಾಕಂದರೆ ಅಷ್ಟೊಂದು ರುಚಿ, ಅಷ್ಟೊಂದು ಟೇಸ್ಟ್, ಅಷ್ಟೊಂದು ಚೆನ್ನಾಗಿ ಇರುತ್ತೆ ಈ ರೆಸಿಪಿ. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಇವತ್ತಿನ ಅರ್ಧ ಕಪ್ ಅಕ್ಕಿಯಲ್ಲಿ ಮಾಡುವಂಥ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳೆಲ್ಲ ಹಾಕಿದ ಕೂಡಲೇ ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಕೂಡ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸುಮಾರು ಒಂದು ಅರ್ಧ ಕಪ್ ಆಗಿರುವಷ್ಟು ನೆನೆಸಿರೋ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಅಂದರೆ ಸುಮಾರು ಒಂದು 2 ಅವರ್ ನೆನೆದ್ರೂ ಸಾಕು. ಒಂದು ಅರ್ಧ ಕಪ್ ಅಕ್ಕಿ 2 ಅವರ್ ನೀವು ನೆನೆಸಿಟ್ರೆ ಸಾಕಾಗುತ್ತೆ. ಇಲ್ಲಿ ನಾನು ತೊಗೊಂಡಿರೋದು ರೇಷನ್ ಅಕ್ಕಿ, ಯಾವುದೇ ಬಾಸುಮತಿ ಬಿಳಿತೆಗೆ ಅಕ್ಕಿ ಅಲ್ಲ, ಸಿಂಪಲ್ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಬಾಸುಮತಿ ರೈಸ್ ಅಥವಾ ರೇಷನ್ ಅಕ್ಕಿ ಅಲ್ಲದೇ ಬೆಳತಕ್ಕಿ ಅಕ್ಕಿ ಅಥವಾ ಯಾವುದೇ ಅಕ್ಕಿನ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಆದರೆ ಕುಚ್ಚಲಕ್ಕಿ ಅಥವಾ ಕೆಂಪಕ್ಕಿನ ಬಿಟ್ಟು ಹೊರತುಪಡಿಸಿ. ಅಕ್ಕಿ ಚೆನ್ನಾಗಿ ನೆಂದ ನಂತರ 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೆಂದಿದೆ, ಚೆನ್ನಾಗಿ ಈ ಥರ ನೆನೆಯಬೇಕು. ಅರ್ಧ ಗಂಟೆ ಬಿಟ್ಟು ನೀವು ರುಬ್ಬಿದ್ರೂ ಕೂಡ ಆಗುತ್ತೆ. ಇದನ್ನು ತರಿಯಾಗಿ ರುಬ್ಕೊಳ್ಳಿ. ಒಂದು ಅರ್ಧ ಗಂಟೆ ಬಿಸಿ ನೀರಲ್ಲಿ ನೆನೆಸಿ ನೀವು ತದನಂತರ ತೊಳೆದ್ಬಿಟ್ಟು ರುಬ್ಬಿದ್ರೂ ಆಗುತ್ತೆ. ನೋಡಿ, ಈ ಥರ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಇದನ್ನು ನಾನೀಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟೊಂದು ತರಿಯಾಗಿರಬೇಕು. ತುಂಬ ನೈಸಾಗಿ ನೀರು ದೋಸೆಗೆಲ್ಲ ರುಬ್ತೀವಲ್ಲ ಆ ಥರ ರುಬ್ಕೋಬಾರ್ದು. ಸ್ವಲ್ಪ ತರಿಯಾಗಿರಬೇಕು. ಒಂದು ಅಕ್ಕಿ 2 ಪೀಸ್ ಆದರೆ ಸಾಕು, ಅಷ್ಟು ತರಿಯಾಗಿ. ಜಸ್ಟ್ ಹಾಕಿ ಒಂದು ಸಲ ಕರ್ಕ್ ಮಾಡಿ ಮಿಕ್ಸರ್ನ ಸ್ಟಾರ್ಟ್ ಮಾಡ್ದಂಗೆ ಮಾಡಿ ಆಫ್ ಮಾಡಿಬಿಟ್ರೆ ಸಾಕಾಗುತ್ತೆ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟು ನೀರು ಹಾಕ್ಬಿಟ್ಟು ಒಂದು ಸ್ಪೂನ್ ಅಥವಾ ನೀವು ಸೌಟಿನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೋಬೋದು. ಅಕ್ಕಿ ರುಬ್ಬಿರೋಂಥ ಮಿಶ್ರಣ ಏನಿದೆ ಅದು ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಇನ್ನೊಂದು ಪಾತ್ರೆನ ತಗೊಳ್ಳಿ. ಅದಕ್ಕೆ ಸುಮಾರು 2ರಿಂದ 3 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಒಂದು ಕಪ್ ಆಗೋಷ್ಟು ಬೆಲ್ಲನ ಕೂಡ ಹಾಕ್ಕೊಳ್ಳಿ. ಸಿಹಿಗೆ ಅನುಗುಣವಾಗಿ ಹಾಕ್ಕೊಂಡ್ರೆ ಆಯಿತು. ನೀವು ಇನ್ನೂ ತುಂಬ ಸಿಹಿ ತಿಂತೀರಾ ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಬೆಲ್ಲದ ಬದಲಿಗೆ ಸಕ್ಕರೆ ಕೂಡ ಹಾಕ್ಬೋದು. ಸಕ್ಕರೆ ಹಾಕಿದ್ರೆ ಕಲರ್ ವೈಟ್ ಬರುತ್ತೆ, ಬೆಲ್ಲ ಹಾಕಿದ್ರೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಥರ ಬರುತ್ತೆ ಅಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಹಾಕಿದ್ರು ಅಥವಾ ಸಕ್ಕರೆ ಹಾಕಿದ್ರು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಇದನ್ನು ಗ್ಯಾಸ್ ಮೇಲೆ ಬಿಸಿ ಮಾಡೋದಕ್ಕೆ ಇಡೋಣ. ನೋಡಿ, ಇಲ್ಲಿ ನಾನು ಬೆಲ್ಲನ ಮಿಕ್ಸ್ ಮಾಡಿ ಈಗ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಥರ ಮಿಕ್ಸ್ ಆದ ನಂತರ ಇದಕ್ಕೆ 4 ಲವಂಗನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ನೀವು ಲವಂಗದ ಜೊತೆಗೆ ಏಲಕ್ಕಿ ಕೂಡ ಜಜ್ಜಿ ಹಾಕ್ಬೋದು, ಅಥವಾ ಏಲಕ್ಕಿ ಪುಡಿ ಇದ್ದರೂ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇದು ಕುದಿಬೇಕು. ನೋಡಿ, ಈಗ ಲೈಟಾಗಿ ಕುದಿಯೋದಕ್ಕೆ ಶುರುವಾಗ್ತಿದೆ. ಈಗ ನಾನು ಇದಕ್ಕೆ ಲವಂಗನ ಹಾಕಿದ್ದೀನಿ ಮತ್ತು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಹಾಕಬೇಕು.
ಈಗಿದು ಬಿಸಿ ಆಗ್ತಾ ಇದೆ. ಇದಕ್ಕೆ ರುಬ್ಬಿಟ್ಟಂಥ ಅಕ್ಕಿಯನ್ನು ಹಾಕಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕೈ ಬಿಡದೇ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಅಕ್ಕಿಯನ್ನು ರುಬ್ಬಿರೋದ್ರಲ್ಲಿ ಅಕ್ಕಿ ಸ್ವಲ್ಪ ಇಡೀ ಅಕ್ಕಿನೇ ಇದೆ. ಈ ಥರ ಇಡೀ ಅಕ್ಕಿ ಕೂಡ ಇದ್ದರೆ ನೀವು ಪಾಯಸ ತಿನ್ನುವಾಗ ಬಾಯಲ್ಲಿ ಅಕ್ಕಿ ಬೈಟ್ ಸಿಕ್ಕಾಗ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಜೊತೆಗೆ ಒಂದು ತುಂಬಾ ಚೆನ್ನಾಗಿರುವಂಥ ಫ್ಲೇವರ್ ಸಿಗುತ್ತೆ. ಹಾಗಾಗಿ ಅಕ್ಕಿಯನ್ನು ನುಣ್ಣಗೆ ರುಬ್ಕೋಬೇಡಿ. ಸಣ್ಣ ಬೆಂಕಿಯಲ್ಲಿ ನೀವು ಇದನ್ನು ಕುದಿಸ್ಬೇಕು. ತುಂಬ ಹೈ ಫ್ಲೇಮಲ್ಲಿ ಕೂಡ ಕುದಿಸೋ ಹಾಗಿಲ್ಲ, ಲೋ ಫ್ಲೇಮಲ್ಲಿ ನೀವು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈಗ ಲೋ ಫ್ಲೇಮಲ್ಲಿ ಸುಮಾರು 10 ನಿಮಿಷ ನಾನು ಕುದಿಸಿದ್ದೀನಿ. ಎಷ್ಟು ದಪ್ಪ ಆಗಿದೆ ಅಂತ. ಜಸ್ಟ್ ಅರ್ಧ ಕಪ್ಪು ಅಕ್ಕಿಯಲ್ಲಿ 10 ಜನಕ್ಕೆ ಮಾಡ್ಬೋದು ಅಂದರೆ ವಿಚಿತ್ರನೇ ಅನಿಸುತ್ತೆ ಅಲ್ವಾ? ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ತುಂಬಾ ಹೆಲ್ತಿಗೂ ಕೂಡ ಒಳ್ಳೆಯದು. ಶುಗರ್ ಪೇಷಂಟ್ಗಳಿದ್ದರೂ ಕೂಡ ಇದನ್ನು ಆರಾಮಾಗಿ ತಿನ್ಬೋದು. ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಯಾಕಂದರೆ ನಾವಿಲ್ಲಿ ಬೆಲ್ಲನ ಯೂಸ್ ಮಾಡಿರೋದ್ರಿಂದ ಆರಾಮಾಗಿ ಇವರು ಕೂಡ ತಿನ್ಬೋದು. ಹಾಗೆಯೇ ಇದನ್ನು ಲೋ ಫ್ಲೇಮಲ್ಲಿ ನೀವು ಕೈ ಬಿಡದೆ ಕುದಿಸ್ಬೇಕು. ಒಂದು ವೇಳೆ ಹೈ ಫ್ಲೇಮಲ್ಲಿ ನೀವು ಕೈ ಬಿಟ್ಬಿಟ್ಟು ಕುದಿಸ್ಬಿಟ್ರೆ ಅದು ಅಲ್ಲಿ ಗಟ್ಟಿಯಾಗಿ ಒಂಥರ ಗಂಟು ಥರ ಆಗೋಗುತ್ತೆ ಅಕ್ಕಿ. ಹಾಗಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿ. ಒಂದು ವೇಳೆ ತುಂಬ ಗಟ್ಟಿ ಆಯಿತು, ನಿಮಗೆ ಕೈ ಆಡ್ಸೋಕ್ಕಾಗಲ್ಲ ಆ ಥರ ಅನ್ನಿಸ್ತಿದೆ ಅಂದರೆ ಸ್ವಲ್ಪ ಬಿಸಿನೀರನ್ನ ಮಾಡಿಬಿಟ್ಟು ಇನ್ನೂ ಒಂದು ಲೋಟ ಅಥವಾ 2 ಲೋಟ ನೀವು ನೀರನ್ನ ಆ್ಯಡ್ ಮಾಡ್ಬೋದು. ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೋಬೋದು ಪಾಯಸನ. ನೋಡಿ, ಈಗ ಇದು ಎಷ್ಟು ಕುದೀತಿದೆ ಅಂತ, ಎಷ್ಟು ದಪ್ಪ ಆಗಿದೆ ಅಂತ. ನೋಡಿ, ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ. ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ನೀವು ಕೂಡ ಕೈ ಆಡಿಸ್ತಾನೆ ಇರಬೇಕು. ಈಗಿದು ಫುಲ್ಲು ಕುದಿಯೋದಕ್ಕೆ ಶುರುವಾಗಿದೆ. ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾಯಿದ್ದೀನಿ. ಇದು ಕಾದು ಗಟ್ಟಿಯಾದ ನಂತರ, ಅಂದರೆ ಸುಮಾರು ಕನ್ಸಿಸ್ಟೆನ್ಸಿ ನಿಮಗೆ ದಪ್ಪ ಆಗಿದೆ ಅನಿಸೋದಕ್ಕೆ ಶುರುವಾಗುತ್ತೆ. ಆ ಟೈಮ್ನಲ್ಲಿ ನೀವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಇದು ದಪ್ಪ ಆಗುತ್ತೆ. ಫುಲ್ಲು ತಣ್ಣಗಾದ ನಂತರ ಸೊಳ್ಳೆ ಹಲ್ವಾ ಟೈಪ್ ಆಗಲಿಕ್ಕೆ ಶುರುವಾಗುತ್ತೆ. ಫುಲ್ಲು ದಪ್ಪ ಅನಿಸೋದಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ನೋಡಿ, ನಾವೀಗ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಟಿದ್ದೀವಿ ಅಂತ ಸರಿಯಾಗಿ ನೋಡ್ಕೊಂಬಿಡಿ. ನೋಡಿ, ಒಳ್ಳೆ ಪಾಯಸ ಇದ್ದಾಗೆ ಇದೇ ಥರ ನೀವು ಬೇಕಿದ್ದರೆ ಸರ್ವ್ ಮಾಡ್ಬೋದು. ಆದರೆ ನೀವು ತಣ್ಣಗಾದ ಮೇಲೆ ಇದನ್ನು ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಶುರುವಾಗಿದೆ. ಒಂದು 3/4% ಇದು ತಣ್ಣಗಾಗಿದೆ. ತಣ್ಣಗಾದ ನಂತರ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಆ್ಯಡ್ ಮಾಡಿಬಿಟ್ಟು ನಾನು ಸರ್ವ್ ಮಾಡ್ತಾ ಇರೋದು. ನೀವು ಒಂದು ವೇಳೆ ತುಂಬ ದಪ್ಪಗಿದೆ ಅಂತ ಅನಿಸಿದ್ರೆ ಹಾಲನ್ನು ಕೂಡ ಹಾಕಬಹುದು. ಇದಕ್ಕೆ ಕನ್ಸಿಸ್ಟೆನ್ಸಿ ನಿಮಗೆ ದಪ್ಪ ಅನ್ನಿಸ್ತಾ ಇದೆ, ಇಷ್ಟು ದಪ್ಪ ಬೇಡ ಅಂತ ಅನ್ನೋರು ಇದಕ್ಕೆ 2 ಲೋಟ 1 ಲೋಟ ನಿಮಗೆ ಬೇಕಾದಷ್ಟು ನೀವು ಹಾಲನ್ನು ಆ್ಯಡ್ ಮಾಡ್ಬೋದು. ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದ. ಈ ಅಕ್ಕಿ ಪಾಯಸದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದನ್ನು ನೀವು 10 ಜನಕ್ಕೂ ಕೂಡ ಬಡಿಸ್ಬೋದು. ಯಾಕೆಂದರೆ ಜಸ್ಟ್ ಅರ್ಧ ಕಪ್ಪಲ್ಲಿ ನೀವು ಮಾಡ್ಕೋಬೋದು. ಅರ್ಧ ಕಪ್ಪಲ್ಲಿ ಎಲ್ಲರಿಗೂ ಆಗುತ್ತೆ. ತುಂಬಾ ಬೇಗ ಮಾಡೋವಂಥದ್ದು, ಜೊತೆಗೆ ತುಂಬಾ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಆದರೆ ಅಕ್ಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಅಕ್ಕಿಯನ್ನು ತರಿಯಾಗಿ ರುಬ್ಕೊಳ್ಳಿ. ತುಂಬಾ ರುಚಿಯಾಗುತ್ತೆ. ಹಾಗಾದರೆ ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್? ಇಷ್ಟ ಆಗಿದೆ ಎಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಯೋದಕ್ಕೂ ಕೂಡ ಅದ್ಭುತವಾಗಿರುತ್ತೆ ಈ ಪಾಯಸ. ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಬಾಯ್ ಫ್ರೆಂಡ್ಸ್.